ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಿಲ್ಲಿ ಗಣಪನಿಗೆ ಅತಿ ಪ್ರಿಯವಾದ 3 ತರಹದ ನೈವೇದ್ಯಗಳನ್ನು ಮಾಡ್ತಿದ್ದೀವಿ. ಮೊದಲನೇದಾಗಿ ನಾವಿಲ್ಲಿ ಕಾಯಿ ಕಡುಬನ್ನು ಮಾಡ್ತಿದ್ದೀವಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾವಿಲ್ಲಿ ಅಗಲವಾದ ಪ್ಲೇಟ್ನಲ್ಲಿ 1.5 ಬೌಲ್ನಷ್ಟು ಮೈದಾ ಹಿಟ್ಟನ್ನು ಹಾಕಿ, ಹಾಗೆ 1/4 ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕ್ತಿದ್ದೀವಿ. ಸೂಜಿ ರವೆ ಅಂತಾರಲ್ಲ ಅದು. ಹಾಗೆ ಸ್ವಲ್ಪನೇ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ 4 ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಎಣ್ಣೆಯನ್ನು ಕಾಯಿಸಿ ಹಾಕ್ತಿದ್ದೀವಿ. ತುಂಬಾ ಹಗುರ ಆಗುತ್ತೆ ಹೀಗೆ ಕಾಯಿಸಿ ಹಾಕಿದರೆ. ಅದು ಸ್ವಲ್ಪ ತಣ್ಣಗಾದ ಮೇಲೆ ಕೈಯಲ್ಲಿ ಹೀಗೆ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ನಾದ್ಕೋಬೇಕು. ಸ್ವಲ್ಪ ನೀರನ್ನು ಹಾಕಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ರೆ ಸಾಕು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹೀಗೆ ನಾದಬೇಕು. ಚೆನ್ನಾಗಿ ಮೃದುವಾಗುತ್ತೆ. ಹಾಗೆ 5 ನಿಮಿಷಗಳ ಕಾಲ ಈ ಹಿಟ್ಟು ನೆನೆದರೆ ಸಾಕು. ಹೀಗೆ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಡಬೇಕು. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ನಲ್ಲಿ ಅರ್ಧ ಬೌಲ್ನಷ್ಟು ಬೆಲ್ಲವನ್ನು ಹಾಕಿ, ಹಾಗೆ 1-2 ಸ್ಪೂನಷ್ಟು ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡಬೇಕು. ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕುದಿ ಬಂದ ಮೇಲೆ ಹಾಗೆ ಕೈ ಆಡಿಸ್ತಾ ಇರಬೇಕು. ಆಣ ಏನೂ ಆಗೋದು ಬೇಡ ಜಾಸ್ತಿ. ಸ್ವಲ್ಪ ಕರಗಿ ಸ್ವಲ್ಪ ಈ ಲೆವೆಲ್ ಗಟ್ಟಿ ಆದರೆ ಸಾಕು. ನಾನಿಲ್ಲಿ 1 ಬೌಲ್ನಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕ್ತಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಕೊಬ್ಬರಿಯನ್ನು ತುರಿದಾದರೂ ಹಾಕ್ಬೋದು, ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಆದರೂ ಹಾಕ್ಬೋದು. ನಾನಿಲ್ಲಿ ಗ್ರೈಂಡ್ ಮಾಡಿ ಹಾಕ್ತಿದ್ದೀನಿ. 3 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಒಂದು ಸಣ್ಣ ಪಾತ್ರೆಗೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕಿ 1-2 ನಿಮಿಷಗಳ ಕಾಲ ಫ್ರೈ ಮಾಡಿದ ನಂತರ ಈ ಮಿಶ್ರಣಕ್ಕೆ ಅದನ್ನು ಸೇರಿಸ್ಕೋಬೇಕು. ಕೊಬ್ಬರಿ ಬೆಲ್ಲ ಹಾಕಿದ್ದೆಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪ ಅನ್ನ ಹಾಕಿ ಸ್ವಲ್ಪ ನಾನು ಪಂಚಕಜ್ಜಾಯಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾನು ದ್ರಾಕ್ಷಿ ಗೋಡಂಬಿಯನ್ನು ಫ್ರೈ ಮಾಡಿದ್ನಲ್ಲ ಅದರಲ್ಲೇ 2 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮಿಶ್ರಣ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹೂರಣ ರೆಡಿಯಾಗಿದೆ. ಇವಾಗ ನಾವು ನಾದಿದ್ವಲ್ಲ ಆ ಹಿಟ್ಟನ್ನು ತಗೊಂಡು ಉಳ್ಳಿಯನ್ನು ಮಾಡ್ಕೋಬೇಕು. ಕಡುಬಿಗೆ ಸಣ್ಣದಾಗಿ ಮಾಡಿಕೊಂಡು ಹೀಗೆ ಮಾಡಿ ಉಳ್ಳಿಯನ್ನು ಮಾಡ್ಕೋಬೇಕು. ಮೀಡಿಯಮ್ ಲೆವೆಲ್ಗೆ ನಾವು ಈ ಥರ ಎಲೆಯನ್ನು ಮಾಡ್ತಿದ್ದೀವಿ. ಹೀಗೆ ಎಲ್ಲ ಎಲೆಯನ್ನು ಮಾಡಿಟ್ಕೋಬೇಕು. ಸ್ವಲ್ಪ ಮೈದಾ ಹಿಟ್ಟನ್ನು ಹಚ್ಚಿ ಮಾಡ್ಕೊತಿದ್ದೀನಿ. ಅದಕ್ಕೆ ಈ ಹೂರಣವನ್ನು ತುಂಬಿ ನಾನಿಲ್ಲಿ 1 ಲೋಟದಲ್ಲಿ ಸ್ವಲ್ಪ ನೀರನ್ನು ಹಾಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲೇ ಹಚ್ತಿದ್ದೀನಿ, ಬಿಡಬಾರ್ದು ಅಂತ. ಹೀಗೆ ಹಚ್ಚಿದ ನಂತರ ಹೀಗೆ ಪ್ರೆಸ್ ಮಾಡಬೇಕು. ತುಂಬಾ ರುಚಿಕರವಾಗುತ್ತೆ. ಹಾಗೆ ತುಂಬಾ ಶ್ರೇಷ್ಠ ಇದು ಗಣಪತಿ ನೈವೇದ್ಯಕ್ಕೆ ಕಾಯಿ ಕಡುಬು. ನೀವು ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ಹಾಕಿ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋದು ಪ್ರತಿಯೊಂದು ರೆಸಿಪೀಸು ನಿಮಗೆ ಮೊದಲು ಬರುತ್ತೆ. ಹೀಗೆ ಕೈಯಲ್ಲಾದರೂ ಮಾಡ್ಕೋಬೋದು. ಇವಾಗ ಸ್ಟೋರಲ್ಲಿ ಪ್ಲಾಸ್ಟಿಕ್ ಅಥವಾ ಅಲ್ಯೂಮಿನಿಯಮ್ದು ಕಡುಬು ತುಂಬೋಕ್ಕೆ ಪ್ಲೇಟ್ ಸಿಗುತ್ತೆ, ಅದರಲ್ಲಾದರೂ ನೀವು ಮಾಡ್ಕೋಬೋದು. ನಮಗೆ ಹೀಗೆ ಒಂದೇ ಲೆವೆಲ್ಗೆ
ಮಾಡಿ ಎಲ್ಲ ಕಡುಬನ್ನು ತುಂಬಿಟ್ಕೊತೀವಿ. ಇವಾಗ ಗ್ಯಾಸ್ ಮೇಲೆ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಕಡುಬನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎರಡು ಸೈಡು ಗೋಲ್ಡನ್ ಬ್ರೌನ್ ಬರೋ ತನಕ ಮಾಡಿದರೆ ರುಚಿಕರವಾದ ಕಾಯಿ ಕಡುಬು ಗಣಪತಿ ನೈವೇದ್ಯಕ್ಕೆ ಸಿದ್ಧ. ನೀವು 8ರಿಂದ 10 ದಿನ ಆದರೂ ಈ ಕಡುಬು ಏನಾಗಂಗಿಲ್ಲ. ತುಂಬಾ ಟೇಸ್ಟಿಯಾಗಿ ತುಂಬಾ ಸೂಪರಾಗಿರುತ್ತೆ. ಹೀಗೆ ಒಳಗೆ ಕಟ್ ಮಾಡಿ ನೋಡಿದರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಹೇಗಾಗಿದೆ. ನಾವು ನೆಕ್ಸ್ಟ್ ಎರಡನೇದು ನೈವೇದ್ಯ ಮೋದಕ. ನಾವಿಲ್ಲಿ ಗ್ಯಾಸ್ ಮೇಲೆ 4 ಟೇಬಲ್ ಸ್ಪೂನಷ್ಟು ಶೇಂಗಾ ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀವಿ. ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆದಮೇಲೆ ಆ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ನೆಕ್ಸ್ಟ್ ನಾವು ಒಂದು ಮಿಕ್ಸಿ ಜಾರ್ಗೆ 1 ಬೌಲ್ನಷ್ಟು ಪುಟಾಣಿಯನ್ನು ತೆಗೆದುಕೊಳ್ತಿದ್ದೀವಿ. ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಚೆನ್ನಾಗಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ರುಬ್ಕೋಬೇಕು. ಇವಾಗ ಅರ್ಧ ಬೌಲ್ನಷ್ಟು ನಾನು ಬೆಲ್ಲವನ್ನು ಹಾಕ್ತಿದ್ದೀನಿ. ಅದನ್ನು ಸಹಿತ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇವಾಗ ಮಿಕ್ಸಿ ಆದ ನಂತರ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಪುಟಾಣಿ ಹಿಟ್ಟಿಗೆ ಮಿಕ್ಸ್ ಮಾಡಿದ ನಂತರ ಒಣ ಕೊಬ್ಬರಿ ತುರಿಯನ್ನು ಹಾಕ್ತಿದ್ದೀನಿ ಅರ್ಧ ಬೌಲ್ನಷ್ಟು. ಹಾಗೆ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿರುವಂಥ ಶೇಂಗಾ ಕಾಳನ್ನು ಹಾಕ್ತಿದ್ದೀನಿ. ಸಿಪ್ಪೆ ತೆಗೆದು ಮಿಕ್ಸಿ ಮಾಡಿ ಹಾಕ್ತಿದ್ದೀನಿ. ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ಕರಿ ಎಳ್ಳನ್ನು ಬಿಸಿ ಮಾಡ್ಕೊತಿದ್ದೀನಿ. ಅದನ್ನು ಸಹಿತ ಇದಕ್ಕೆ ಹಾಕಬೇಕು. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೋದಕಕ್ಕೆ ಇವಾಗ ಸೂಸ್ಲ ರೆಡಿಯಾಗಿದೆ. ಇವಾಗ ನಾನು 1.5 ಬೌಲ್ನಷ್ಟು ನಾನು ಮೈದಾ ಹಿಟ್ಟನ್ನು ಕಲಸಿದ್ನಲ್ಲ, ಅದರಲ್ಲಿ ಅರ್ಧ ಭಾಗ ಕಡುಬಿಗೆ, ಇನ್ನರ್ಧ ಭಾಗವನ್ನು ನಾನು ಮೋದಕಕ್ಕೆ ಹಾಕ್ತಿದ್ದೀನಿ. ಹೀಗೆ ರೌಂಡಾಗಿ ಲಟ್ಟಿಸ್ಕೋಬೇಕು. ಹೀಗೆ ಎಲ್ಲ ಹಿಟ್ಟನ್ನು ಲಟ್ಟಿಸ್ಕೋಬೇಕು. ಎಲ್ಲ ಉಳ್ಳಿಗಳನ್ನು ಈ ಥರ ಲಟ್ಟಿಸ್ಕೊಂಡ್ಮೇಲೆ ಸೂಸ್ಲ ತುಂಬಕ್ಕೆ ತುಂಬಾ ಈಸಿ ಆಗುತ್ತೆ. ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಈ ರೀತಿ ಲಟ್ಟಿಸ್ಕೊತ ಬಂದರೆ ಮೋದಕಕ್ಕೆ ರೆಡಿಯಾಗುತ್ತೆ. ಒಂದೊಂದೇ ಉಳ್ಳಿಯನ್ನು ತೆಗೆದುಕೊಂಡು ಈ ರೀತಿ ಲಟ್ಟಿಸಿ ಈ ಥರ ತುಂಬ್ತಾ ಬರಬೇಕು. ಇವಾಗ ಸೂಸ್ಲವನ್ನು ಹಾಕಿ ಸೈಡಲ್ಲಿ ಒಂದು ಸ್ವಲ್ಪ ನೀರನ್ನು ಹಚ್ಚಿ ನಾವು ಈ ಥರ ಡಿಸೈನ್ ಮಾಡ್ತಿದ್ದೀನಿ. ಮೋದಕದ ರೆಡಿನೂ ಸಿಗುತ್ತೆ. ಅದರಲ್ಲಿ ಬೇಕಾದರೆ ನೀವು ಮಾಡ್ಕೋಬೋದು. ಈ ಥರ ಮಾಡಿ ಹೀಗೆ ಮಾಡಿದರೆ ಒಂಥರ ಚೆನ್ನಾಗಿರುತ್ತೆ ಶೇಪು. ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ತಿರುಗಬೇಕು. ಆ ಲೈನ್ಸ್ ಎಲ್ಲ ಚೆನ್ನಾಗಿ ಮೂಡುತ್ತೆ ಅದು. ಹಾಗೆ ಇನ್ನೊಂದು ಮಾಡ್ತಿದ್ದೀನಿ. ಹೀಗೆ ಮಾಡ್ತಾ ಬರಬೇಕು. ಗಣಪತಿ ಹಬ್ಬಕ್ಕೆ ಈ ಮೋದಕಿಲ್ಲ ಅಂದರೆ ನೈವೇದ್ಯನೇ ಆಗೋದಿಲ್ಲ. ತುಂಬಾ ಇಷ್ಟ ಈ ಗಣಪನಿಗೆ ಮೋದಕ. ಪ್ರತಿಯೊಬ್ಬರೂ ಮಾಡಲೇಬೇಕಾದ ನೈವೇದ್ಯ. ಇವಾಗ ಎಲ್ಲ ಮೋದಕವನ್ನು ರೆಡಿಯಾಗಿದೆ. ಎಣ್ಣೆಯನ್ನು ಬಿಸಿಯಲ್ಲಿಟ್ಟು ಇವಾಗ ಮೋದಕವನ್ನು ಹಾಕ್ತಿದ್ದೀನಿ. 2 ಸೈಡು ಈ ಎಣ್ಣೆಯಲ್ಲಿ ಚೆನ್ನಾಗಿ ಮೋದಕವನ್ನು ಫ್ರೈ ಮಾಡ್ಕೋಬೇಕು. ನಾನು ಮೀಡಿಯಮ್ ಫ್ಲೇಮಲ್ಲಿ ಈ ಮೋದಕವನ್ನು ರೆಡಿ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಆಗಿದೆ. ಗಣಪತಿ ನೈವೇದ್ಯಕ್ಕೆ ಇವಾಗ ರೆಡಿಯಾಗಿದೆ ಮೋದಕ. ಹಾಗೆ ಮುಂದಿನ ಪ್ರಸಾದ ಪಂಚಕಜ್ಜಾಯ. ನಾವು ಧರ್ಮಸ್ಥಳದ ಹತ್ತಿರ ಸೌತಡ್ಕ ಗಣಪತಿಯಲ್ಲಿ ಇದೇ ರೀತಿಯಾದ ಪಂಚಕಜ್ಜಾಯನ್ನು ಕೊಡ್ತಾರೆ. ಅದು ತುಂಬಾ ಈಸಿ ಮಾಡೋದು. ಇವಾಗ ನಾನು 1 ಬೌಲ್ನಷ್ಟು ಪೆಪ್ಪರ್ ಅವಲಕ್ಕಿ ಹಾಗೆ ಅರ್ಧ ಬೌಲ್ನಷ್ಟು ನಾನು ಬೆಲ್ಲವನ್ನು ಹಾಕ್ತಿದ್ದೀನಿ. ಹಾಗೆ ಅರ್ಧ ಬೌಲ್ನಷ್ಟು ಹಸಿ ಕೊಬ್ಬರಿಯನ್ನು ಹಾಕಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ, ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾದರೆ ಇಲ್ಲ.
1 ಸ್ಪೂನ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡಿದ ನಂತರ ಪಂಚಕಜ್ಜಾಯ ರೆಡಿಯಾಗಿದೆ. ತುಂಬಾ ಶ್ರೇಷ್ಠವಾದ ಈ ಪಂಚಕಜ್ಜಾಯ ಗಣಪತಿ ನೈವೇದ್ಯಕ್ಕೆ ಅತಿ ಮುಖ್ಯವಾದದ್ದು. ಈ ಎಲ್ಲ ನೈವೇದ್ಯಗಳನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.